ನಮಸ್ಕಾರ. ನಮ್ಮ ಕಗ್ಗಾಮೃತ ಸರಣಿ ಶುರುವಾಗಿ ಇಂದಿಗೆ 1 ವರ್ಷ ಸಂಪೂರ್ಣಗೊಂಡಿದೆ. ಇಂತಹ ತುಂಗಭದ್ರೆಯ ತಟದಲ್ಲಿ ವಿರೂಪಾಕ್ಷ ಭುವನೇಶ್ವರಿ ಮತ್ತು ಯಂತ್ರೋದ್ಧಾರಕರ ಸನ್ನಿಧಿಯಲ್ಲಿ ಈ ಒಂದು 366ನೇ ಕಗ್ಗ ಹೇಳುವ ಒಂದು ಸೌಭಾಗ್ಯ ನಮಗೆ ದೊರೆತಿದೆ. ಈ ಕಗ್ಗ ಇವತ್ತು ನಿಮ್ಮ ಮುಂದೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಂ ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಮ್ಗೆ ಜೀವನದಲ್ಲಿ ಏನಾದ್ರು ಸರಿಯಾಗಿ ನಡೀತಾ ಇಲ್ಲ ಅಂದಾಗ ಅವ್ರಿವ್ರನ್ನ ಜಾತಕ ಕೇಳ್ತೀವಿ. ಇನ್ನೇನೋ ಇದು ಇವತ್ತಿನ ವಾರ ಏನಿದೆ, ನಕ್ಷತ್ರ ಏನಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ನಮಗೆ ಅದ್ರಲ್ಲಿ ನಂಬಿಕೆನೇ ಇರೋದೇ ಆಗಿದ್ರೆ ಒಂದು ಯೋಚನೆ ಮಾಡ್ಬೇಕು ನಾವು. ಏನಂತಂದ್ರೆ ನಾವು ಏನೇ ಪ್ರಯತ್ನ ಮಾಡಿದ್ರು ಗ್ರಹಗಳು ತಮ್ಮ ಗತಿಯಲ್ಲೇ ಚಲಿಸ್ತವೆ. ಯಾವ ಜ್ಯೋತಿಷಿನೂ ಕೂಡ ಅದನ್ನೇನು ಬದಲಾವಣೆ ಮಾಡೋದಕ್ಕಾಗಲ್ಲ. ಹಾಗಾಗಿ ನಮ್ದು ಅದೃಷ್ಟ ಹೇಗಿದೆಯೋ ಏನೋ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಆದ್ರೆ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ನಾವು ಕಷ್ಟಗಳು ಬಂದಾಗ ಅದನ್ನೆಲ್ಲ ಸಹಿಸ್ಕೊಳ್ತೀವಲ್ಲ, ಆ ಸಹನೆಯೇ ನಮಗೆ ದೊಡ್ಡದ ಒಂದು ವಜ್ರ ಕವಚ ಅಂತ ಹೇಳ್ತಾ ಇದ್ದಾರೆ. ಆ ವಜ್ರದ ಕವಚದ ಮುಂದೆ ಇನ್ಯಾವ ದುಷ್ಟಶಕ್ತಿನೂ ನಮ್ಮನ್ನ ಅಲ್ಲಾಡ್ಸೋದಿಕ್ ಸಾಧ್ಯ ಇಲ್ಲ. ಸಹನೆ ಇಟ್ಕೊಳ್ಳೋಣ. ತಾಳಿದವನು ಬಾಳಿಯಾನು ಅಂತ. ನಮಸ್ಕಾರಗಳು.